ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಆವರಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ 77ನೇ ಗಣರಾಜ್ಯೋತ್ಸವ ಸಮಾರಂಭವನ್ನು ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ನಂತರ ಮಾತನಾಡಿದ ಅವರು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಧ್ಯಮ 4ನೇ ಸ್ತಂಭ ಎನಿಸಿಕೊಂಡಿದ್ದು, ಸಮಾಜದ ಹಿತ ಗುರುತರ ಜವಾಬ್ದಾರಿ ಮಾಧ್ಯಮದ ಮೇಲಿದೆ ಎಂದರು. ಹಾಗೆಯೇ ಸಮಾಜದ ಸ್ವಸ್ಥ ಕಾಪಾಡುವುದು ಮಾಧ್ಯಮಗಳ ಹೊಣೆಗಾರಿಕೆ. ಇದರಿಂದ ಜಿಲ್ಲೆಗೆ, ರಾಜ್ಯಕ್ಕೆ, ಸಮಾಜಕ್ಕೆ ಒಳ್ಳೆಯದಾಗಲಿದೆ ಎಂದರು. ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಜೆ.ಆರ್. ಕೆಂಚೇಗೌಡ ಮಾತನಾಡಿ, ದೇಶದಲ್ಲಿ ಇದೊಂದು ಪವಿತ್ರವಾದ ದಿನ, ಭಾರತೀಯರೆಲ್ಲರೂ ಒಗ್ಗೂಡಿದ ದಿನ. ನಾವೆಲ್ಲರೂ ಸಂವಿಧಾನದ ಆಶಯದಂತೆ ಶಾಂತಿ, ಸಹಬಾಳ್ವೆ, ಸಾಮರಸ್ಯದಿಂದ ಮುನ್ನಡೆಯೋಣ ಎಂದರು. ಬಳಿಕ ಎಲ್ಲ ಗಣ್ಯರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಸಂವಿಧಾನ ಶಿಲ್ಪಿ ಡಾ. ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ವಂದನೆ ಸಲ್ಲಿಸಿದರು. ಇದಕ್ಕೂ ಮುನ್ನ ಸಂಘದ ಕಾರ್ಯದರ್ಶಿ ಕೆ.ಎಂ. ಹರೀಶ್ ಎಲ್ಲರನ್ನೂ ಸ್ವಾಗತಿಸಿದರು. ಉಪಾಧ್ಯಕ್ಷ ಜಿ. ಪ್ರಕಾಶ್ ವಂದಿಸಿದರು. ಈ ವೇಳೆ ಕೆಯುಡಬ್ಲ್ಯೂಜೆ ರಾಜ್ಯ ಉಪಾಧ್ಯಕ್ಷ ಎಚ್.ಬಿ. ಮದನಗೌಡ, ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಕೆಪಿಎಸ್ ಪ್ರಮೋದ್, ಜಿಲ್ಲಾ ಸಂಘದ ಉಪಾಧ್ಯಕ್ಷರಾದ ಎನ್. ನಂಜುಂಡೇಗೌಡ, ಎಚ್.ಟಿ. ಮೋಹನ್ ಕುಮಾರ್, ಮಾಜಿ ಅಧ್ಯಕ್ಷರಾದ ರವಿ ನಾಕಲಗೂಡು, ಬಿಆರ್. ಉದಯಕುಮಾರ್, ಲೀಲಾವತಿ, ಕೆಎಚ್. ವೇಣುಕುಮಾರ್, ಪ್ರಧಾನ ಕಾರ್ಯದರ್ಶಿ ಕೆಜಿ. ಸುರೇಶ್, ಕಾರ್ಯಕಾರಿ ಸಮಿತಿ ಸದಸ್ಯರಾದ ಸಿಆರ್. ಜಗದೀಶ್, ಪ್ರಸನ್ನ ಕುಮಾರ್ ಚಲಂ, ನಟರಾಜು, ಸ್ಕೌಟ್ಸ್ ಅಂಡ್ ಗೈಡ್ಸ್ ವಲಯ ಸಂಚಾಲಕಿ ರಾಣಿ ಹಾಗೂ ಪತ್ರಕರ್ತರು ಹಾಜರಿದ್ದರು. ನಮ್ಮ 77th ಗಣರಾಜ್ಯೋತ್ಸವ ಆಚರಿಸಲು ಸೇರಿಸಿದ್ದೀವಿ. ಗಣರಾಜ್ಯದ ಮಾಧ್ಯಮ 4ನೇ ಸ್ತಂಭ ಇದೆ. ಮತ್ತೆ ಗಣರಾಜ್ಯದ ಆರೋಗ್ಯ ಮತ್ತೆ ಪ್ರಗತಿಗಾಗಿ ಮಾಧ್ಯಮದ ಪಾತ್ರ ತುಂಬಾ ಅಗತ್ಯವಾಗಿದೆ. ಮತ್ತೆ ನಾನು ಅದೇ ಭಾವಿಸುತ್ತೇನೆ ದಟ್ ತಮ್ಮ ಎಲ್ಲರೂ ಕೈಯಿಂದ ನಮ್ಮ ಜಿಲ್ಲೆ, ನಮ್ಮ ರಾಜ್ಯ ಮತ್ತೆ ನಮ್ಮ ಗಣರಾಜ್ಯದ ಒಳ್ಳೆಯದಾಗಲಿ. ನನಗೆ ಇವತ್ತು ತಾವು ಎಲ್ಲರೂ ಇಲ್ಲಿ ಕರೆದಿದ್ದೀರಿ. ನನ್ನ ಕೈಯಿಂದ ಈ ರಾಷ್ಟ್ರಧ್ವಜ ಹೋಯಿಸ್ಟ್ ಮಾಡಿಸಿದ್ದೀರಿ. ಅದಕ್ಕೆ ತಮ್ಮೆಲ್ಲರಿಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಆಗಮಿಸಿದ ಎಲ್ಲರಿಗೂ ಸಿಹಿ ವಿತರಿಸಲಾಯಿತು. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.